ನಮಸ್ಕಾರ ಟ್ರೇಡರ್ಸ್. ಮಾರ್ಕೆಟ್ ಓಪನ್ ಆಗೋದಕ್ಕೆ ಇನ್ನೊಂದು 30 ಸೆಕೆಂಡ್. ಸೊ ನಮಗೆ ಸಿಗ್ತಾ ಇರೋ ಓಪನಿಂಗ್ ಬಂದು 50,133. ಸೊ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಇದೆ. ಸ್ವಲ್ಪ ಅಲ್ಲ, ಒಂದು 250 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಇದೆ. ಸೊ ಇಲ್ಲಿ ನಮ್ಮ ಆಪ್ಷನ್ ಚಾರ್ಟ್ ರೆಡಿ ಮಾಡಿ ಇಟ್ಕೊಂಡಿರೋಣ. ಸೊ ಇಂದ ಮನಿ ಚಾರ್ಟ್ ನಾನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ಟ್ರೇಡ್ ಸಿಕ್ಕಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈಗ ಸಮಯ 9:54. ಸೊ ನಾನಿಲ್ಲಿ ಕಾಲ್ ಸೈಡು ಒಂದು ಬೈ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಸೊ ಅದೇನಾದರೂ ಎಕ್ಸಿಕ್ಯೂಟ್ ಆದರೆ ಒಂದು ಒಳ್ಳೆ ಟ್ರೇಡ್ ಸಿಗ್ಬೋದು. ಲಾಜಿಕ್ ಏನಂದರೆ, ಒಂದು ಸ್ವಿಂಗ್ ಹೈ ಕ್ರಿಯೇಟ್ ಮಾಡಿದೆ, ಡೌನ್ ಟ್ರೆಂಡಲ್ಲಿತ್ತು ಮಾರ್ಕೆಟು. ಸೊ ಒಂದು ರಿಜೆಕ್ಷನ್ ತೊಗೊಂಡಿದೆ, ಮತ್ತೆ ಬೈಯರ್ಸ್ ಅಟೆಂಪ್ಟ್ ಮಾಡ್ಬೋದು. ಸೊ ಆ ಸ್ವಿಂಗ್ ಹೈ ಬ್ರೇಕ್ ಆಯಿತು ಅಂದರೆ ಒಂದೊಳ್ಳೆ ಟ್ರೇಡ್ ಸಿಗ್ಬೋದು. ಯಾಕೆಂದರೆ ಸ್ಟಾಪ್ ಲಾಸ್ಗಳು ಬೇಜಾನಿರುತ್ತಲ್ಲಿ. ಸೊ ಅದು ಹಿಟ್ಟಾಗಿ ಒಂದು ಮೂಮೆಂಟ್ ಸಿಗ್ಬೋದು. ಸೊ ಅದಕ್ಕೋಸ್ಕರ ಆ ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಸೊ ನಾನಿಲ್ಲಿ ಒಂದು ಪುಟ್ ಸೈಡಲ್ಲೂ ಒಂದು ಟ್ರೇಡ್ ಪ್ಲೇಸ್ ಮಾಡೋಣ ಅಂತಿದ್ದೀನಿ. ಯಾಕೆಂದರೆ ಡೈರೆಕ್ಷನ್ಸ್ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಯಾವ ಕಡೆ ಬೇಕಾದ್ರೂ ಅದು ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆಗ್ಬೋದು. ತುಂಬ ಹೊತ್ತಿಂದ ಕನ್ಸಾಲಿಡೇಟ್ ಮಾಡ್ತಿದೆ ಮಾರ್ಕೆಟ್ ಒಂದೇ ಸಣ್ಣ ರೇಂಜಲ್ಲಿ. ಸೊ ಓಕೆ, ನಮ್ಮ ಕಾಲ್ ಸೈಡಲ್ಲಿರೋ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ. ಓಕೆ, ಒಂದು ಒಳ್ಳೆ ಮೂಮೆಂಟೇ ಸಿಗ್ತಿದೆ. ಸ್ವಲ್ಪ ವೆಯ್ಟ್ ಮಾಡೋಣ. ಫಾಲ್ಸ್ ಬ್ರೇಕ್ಔಟ್ ಆದರೂ ಆಗಿರ್ಬೋದು, ಬಟ್ ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಈ ಕ್ಯಾಂಡಲ್ ಒಂದು ಕಂಪ್ಲೀಟ್ ಆಗಲಿ. ರಿಜೆಕ್ಷನ್ ತಗೊಂಡ್ರೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಮಾಡ್ಬಿಡೋಣ. ಇಲ್ಲ ಅಂದರೆ ಕ್ಯಾಂಡಲ್ ಫಾಲೋ ಅಪ್ ಸಿಗ್ತಿಲ್ಲ, ಮೊಮೆಂಟಮ್ ಇಲ್ಲ. ಸೊ ಅದಕ್ಕೆ ಎಕ್ಸಿಟ್ ಆಗಿದ್ದೀನಿ ಇಲ್ಲಿ. ಸುಮ್ಮನೆ ಹೋಲ್ಡ್ ಮಾಡಿಟ್ಕೊಂಡಿರೋದು ಬೇಡ. ಸೊ ಇಲ್ಲಿ ಕ್ಲೋಸ್ ಪೊಸಿಷನ್ ನೋಡಿದ್ರೆ 7,425 ನಾವು ಬುಕ್ ಮಾಡಿದ್ವಿ ಫಸ್ಟ್ ಟ್ರೇಡಲ್ಲಿ. ಸೊ ಪುಟ್ ಆಪ್ಷನಲ್ಲಿ ಒಂದು ಟ್ರೇಡ್ ತೊಗೊಂಡಿದ್ವಲ್ಲ, ನಾವು ಒಂದು ಆರ್ಡರ್ ಪ್ಲೇಸ್ ಮಾಡಿದ್ವಿ. ಸೊ ಅದು ನಾವು ಕ್ಲೋಸ್ ಮಾಡೋದು ಬೆಟರ್. ಕ್ಲೋಸ್ ಮಾಡಿದ್ದೀನಿ ಅದು. ಸೊ ಸಮಯ ಈಗ 11:43. ನಾನು 49,900 ಒಂದು ಕಾಲ್ ಆಪ್ಷನಲ್ಲಿ ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ.
ಸೊ ಮಾರ್ಕೆಟ್ ಸ್ವಲ್ಪ ಕನ್ಸಾಲ್ಟೇಷನ್ ನಡೀತಿದೆ ಮಾರ್ಕೆಟಲ್ಲಿ. ಒಂದು ಅಪ್ ಮೂವ್ ಸಿಕ್ಕಿದೆ. ಸೊ ಇದೇನಾದರೂ ಬ್ರೇಕ್ ಮಾಡಿಕೊಂಡು ಇನ್ನೂ ಮೇಲಕ್ಕೆ ಹೋದರೆ ಡೇ ಹೈವರೆಗೂ ಹೋಗ್ಬೋದು. ಸೊ ಅದಕ್ಕಾಗಿ ಕಾಲ್ ಆಪ್ಷನಲ್ಲಿ ಒಂದು ಟ್ರೇಡ್ ತೊಗೊಂಡಿದ್ದೀನಿ. ನೋಡೋಣ. ಅಟ್ಲೀಸ್ಟ್ ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ಇದೆ, ಅಲ್ಲಿವರೆಗಾದರೂ ಬರಬೇಕು. ಓಕೆ, ನಮ್ಮ ಆರ್ಡರ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಇಲ್ಲಿಂದ ಎರಡು ಪಾಸಿಬಿಲಿಟಿ ಇದೆ. ಇಲ್ಲಿಂದ ಒಂದು ಡಬಲ್ ಟಾಪ್ ಮಾಡಿಕೊಂಡು ಕೆಳಗಡೆ ಬಂದರೂ ಬರ್ಬೋದು, ಇಲ್ಲಾಂದರೆ ಇದು ಮೇಲಕ್ಕೆ ಹೋದ್ರೂ ಹೋಗ್ಬೋದು. ಬಟ್ ಸದ್ಯಕ್ಕೆ ನಮ್ಮ ಟ್ರೇಡಲ್ಲಿ ಲಾಸಲ್ಲಿ ನಡೀತಿದೆ. ಬಟ್ ಸ್ಪಾಟಲ್ಲಿ ಗ್ರೀನ್ ಕ್ಯಾಂಡಲ್ ಕಾಣಿಸ್ತಾ ಇದೆ, ಬಟ್ ನಮ್ಮ ಆಪ್ಷನ್ ಚಾರ್ಟಲ್ಲಿ ರೆಡ್ ಇದೆ. ಸೊ ಆಪ್ಷನ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅದರ ಅರ್ಥ. ಸೊ ನಾವು ಟ್ರೇಡ್ ಮಾಡೋದು ಆಪ್ಷನ್ನು. ಸ್ಪಾಟ್ ಮೂವ್ ಆದರೂ ಆಪ್ಷನ್ ಚಾರ್ಟಲ್ಲಿ ಮೂವ್ಮೆಂಟ್ ಕಾಣಿಸ್ತಾ ಇಲ್ಲ ಅಂದರೆ ಎಕ್ಸಿಟ್ ಆಗೋದು ಬೆಟರ್. ಓಕೆ, ಇವಾಗ ಒಳ್ಳೆ ಮೂಮೆಂಟ್ ಬಂದಿದೆ. ಓಕೆ, ನಾನಿಲ್ಲಿ ಎಕ್ಸಿಟ್ ಆಗಿದ್ದೀನಿ. ಸೊ ನಾವು ಬುಕ್ ಮಾಡಿರೋದು ಬಂದು 19,574. ಸೊ ಟೋಟಲ್ ಪಿ ಆ್ಯಂಡ್ ಎಲ್ಲು 27,000 ಇವತ್ತಿಗೆ. 2 ಟ್ರೇಡ್ ತೊಗೊಂಡಿದ್ವಿ. ಸೊ ಬೇರೆ ಯಾವುದಾದ್ರೂ ಆಪರ್ಚುನಿಟಿ ಸಿಗುತ್ತಾ ಅಂತ ನೋಡಬೇಕು. ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈಗ ಸಮಯ 12:59. ಸೊ ಕಾಲ್ ಸೈಡಲ್ಲಿ ನಾನಿಲ್ಲಿ ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಸೊ ತುಂಬ ಹೊತ್ತಿಂದ ಒಂದೇ ರೇಂಜಲ್ಲಿ ಮಾರ್ಕೆಟ್ ಕನ್ಸಾಲ್ಟೇಟ್ ಮಾಡ್ತಿದೆ. ಸೊ ಯಾವ ಕಡೆ ಬೇಕಾದರೂ ಬ್ರೇಕ್ ಡೌನ್ ಅಥವಾ ಬ್ರೇಕ್ಔಟ್ ಮಾಡ್ಬೋದು. ಬಟ್ ಸದ್ಯಕ್ಕೆ ಮಾರ್ಕೆಟ್ ಬುಲ್ಲಿಶ್ ಆಗಿರೋದ್ರಿಂದ ಬೆಳಗ್ಗೆಯಿಂದ ಕಾಲ್ ಸೈಡಲ್ಲೇ ನಾನು ಬಿದ್ದ ಟ್ರೆಂಡ್ ಹೋಗೋದು ಬೆಟರು ಅಂದ್ಕೊಂಡು ಒಂದು ಬೈ ಆರ್ಡ್ರ್ ಪ್ಲೇಸ್ ಮಾಡಿದ್ದೀನಿ ಕಾಲ್ ಸೈಡಲ್ಲಿ. ಬೆಟರ್ ಪುಟ್ ಸೈಡಲ್ಲೂ ಒಂದು ಆರ್ಡ್ರ್ ಪ್ಲೇಸ್ ಮಾಡೋದು ಬೆಟರ್ ಅಂದ್ಕೊಂಡಿದ್ದೀನಿ. ಬಟ್ ಮಾರ್ಕೆಟ್ ತುಂಬ ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ಪುಟ್ ಸೈಡಲ್ಲಿ ಕೆಳಗಡೆ ಒಂದು ಸಪೋರ್ಟ್ ಇದೆ, ಅಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಪುಟ್ ಸೈಡಲ್ಲಿ ಬ್ರೇಕ್ಔಟ್ ಆದರೆ. ಬಟ್ ವಿತ್ ದ ಟ್ರೆಂಡ್ ಹೋಗೋದು ಒಳ್ಳೆಯದು. ಸೊ ಟ್ರೆಂಡ್ ಇವಾಗ ಬುಲ್ಲಿಶ್ ಇದೆ. ಓಕೆ, ನಮ್ಮ ಆರ್ಡ್ರಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಪ್ರೈಸ್ ರೀಚ್ ಆಗಿಲ್ಲ, ಬಟ್ ಅದಕ್ಕೆ ಮುಂಚೆನೇ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ. ಅದಕ್ಕೆ ಲಾಸಲ್ಲಿ ತೋರಿಸ್ತಿದೆ ಇದು. 541 ನಾವು ಟ್ರೇಡ್ ಪ್ಲೇಸ್ ಮಾಡಿದ್ದು, ಬಟ್ ಪ್ರೈಸ್ ಅದು ರೀಚ್ ಆಗೋಕ್ಕಿಂತ ಮುಂಚೆನೇ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ. ಬಟ್ ನೋಡೋಣ.
ಸದ್ಯಕ್ಕೆ ಇವಾಗ ಲಾಸಲ್ಲೇ ನಡೀತಿದೆ ಟ್ರೇಡು. ಇನ್ನೊಂದು 20 ಸೆಕೆಂಡ್ ಇದೆ ಇದೊಂದು ಕ್ಯಾಂಡಲ್ ಕ್ಲೋಸ್ ಮಾಡೋಕ್ಕೆ 1 ಮಿನಿಟ್ ಟೈಮ್ ಫ್ರೇಮಲ್ಲಿ. ಸೊ 5 ಮಿನಿಟ್ ಟೈಮ್ ಫ್ರೇಮಲ್ಲೂ ನೋಡ್ಬೋದು ಒಂದು ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ಹತ್ರನೇ ಟ್ರೇಡ್ ಮಾಡ್ತಿದೆ. ರೆಸಿಸ್ಟೆನ್ಸ್ ಏನಾದರೂ ಬ್ರೇಕ್ ಆಗಿತ್ತು ಅಂದರೆ ಮೇಲೆ ಎಷ್ಟೊಂದು ಜನ ಸ್ಟಾಪ್ ಲಾಸ್ ಇರುತ್ತೆ. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಸೊ ಒಂದು ಒಳ್ಳೆ ಮೂಮೆಂಟೇ ಕೊಟ್ಟಿದೆ ಸ್ಟಾರ್ಟಿಂಗಲ್ಲಿ. $50,414 ಹತ್ರ ಒಂದು ರೆಸಿಸ್ಟೆನ್ಸ್ ಇದೆ. ಓಕೆ, ಫಾಲೋ ಅಪ್ ಕ್ಯಾಂಡಲ್ಲು ಬರ್ತಿದೆ. ಸೊ ನಾನು ಅಲ್ಲಿ ಎಕ್ಸಿಟ್ ಆಗಿದ್ದೀನಿ. ರೆಡ್ ಕ್ಯಾಂಡ್ಲು ದೊಡ್ಡ ರೆಡ್ ಕ್ಯಾಂಡಲ್ ಆಗ್ಬಿಟ್ರೆ ನಮ್ಮ ಲಾಸ್ ಎಲ್ಲ ಪ್ರಾಫಿಟ್ ಎಲ್ಲ ತೊಗೊಂಡೋಗ್ಬಿಡುತ್ತೆ. ಸೊ ಅದಕ್ಕೆ ಹೋಲ್ಡ್ ಮಾಡೋದು ಬೇಡ ಅಂದ್ಬಿಟ್ಟು ಎಕ್ಸಿಟ್ ಆಗಿದ್ದೀನಿ. ಸೊ 3 ಟ್ರೇಡ್ ತೊಗೊಂಡಿದ್ವಿ ಇವತ್ತು. ಸೊ ಎಲ್ಲ ಪ್ರಾಫಿಟಲ್ಲೇ ಇದೆ. ಸೊ ಇವತ್ತು P&L ನೋಡಿದ್ರೆ 37,788 ಇದೆ. ಸೊ ಒಂದೊಳ್ಳೆ ದಿನ ಇವತ್ತು. ಸೊ ಓವರ್ ಟ್ರೇಡಿಂಗ್ ಮಾಡೋದು ಬೇಡ. ಸೊ ಇವತ್ತೇ ಕ್ಲೋಸ್ ಮಾಡೋಣ ಇಷ್ಟಕ್ಕೇ. ಸೊ ನಾನು ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ.